ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸಿಎಸ್ಕೆ ಎಂಐ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದೆ. ಸಿಎಸ್ಕೆ ಗೆದ್ದ ನಂತರ ಸಚಿನ್ ರವೀಂದ್ರ ಅವರು ಧೋನಿ ಬಗ್ಗೆ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ ಎಂಐ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ. ರೋಹಿತ್ ಶರ್ಮಾ ಅವರು 0 ಹೊಡೆದು ಔಟ್ ಆದ್ರೆ, ಈ ಕಡೆ ರಿಕಾರ್ಡ್ಸನ್ ಅವರು ಆಡಿದಂತ 7 ಬಾಲ್ಗಳಲ್ಲಿ 13 ರನ್ ಕಲಾಯಕ್ಕೆ ಖಲೀಲ್ ಅಹಮದ್ ಅವರಿಗೆ ಔಟ್ ಆದ್ರು. ಇನ್ನು ವಿಲ್ ಜಾಕ್ಸ್ ಅವರು ಆಡಿದಂತ 7 ಬಾಲ್ಗಳಲ್ಲಿ 11 ರನ್ ಕಲಾಯಕ್ಕೆ ರವಿಚಂದ್ರನ್ ಅಶ್ವಿನ್ ಅವರಿಗೆ ಔಟ್ ಆದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಆಡಿದಂತ 26 ಬಾಲ್ಗಳಲ್ಲಿ 29 ರನ್ ಕಲಾಯಕ್ಕೆ ನೂರ್ ಅಹಮದ್ ಅವರಿಗೆ ಔಟ್ ಆದ್ರು. ಇನ್ನು ತಿಲಕ್ ವರ್ಮಾ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 25 ಬಾಲ್ಗಳಲ್ಲಿ 31 ರನ್ ಕಲಾಯಕ್ಕೆ ನೂರ್ ಅಹಮದ್ ಅವರಿಗೆ ಔಟ್ ಆದ್ರು. ಇನ್ನು ಮಿಜ್ ಅವರು ಆಡಿದಂತ 9 ಬಾಲ್ಗಳಲ್ಲಿ 3 ರನ್ ಕಲಾಯಕ್ಕೆ ನೂರ್ ಅಹಮದ್ ಅವರಿಗೆ ಔಟ್ ಆದ್ರು. ನೂರ್ ಅಹಮದ್ ಅವರು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು. ಇನ್ನು ನಮನ್ದೀರ್ ಅವರು ಆಡಿದಂತ 12 ಬಾಲ್ಗಳಲ್ಲಿ 17 ರನ್ ಕಲಾಯಕ್ಕೆ ನೂರ್ ಅಹಮದ್ ಅವರಿಗೆ ಔಟ್ ಆದ್ರು. ಇನ್ನು ಸ್ಯಾಂಟ್ನರ್ ಅವರು ಆಡಿದಂತ 13 ಬಾಲ್ಗಳಲ್ಲಿ 11 ರನ್ ಕಲಾಯಕ್ಕೆ ನೇತನ್ ಎಲ್ಲಿಸ್ ಅವರಿಗೆ ಔಟ್ ಆದ್ರು. ಇನ್ನು ದೀಪಕ್ ಚಹರ್ ಅವರು ಆಡಿದಂತ 15 ಬಾಲ್ಗಳಲ್ಲಿ 28 ರನ್ ಕಲಾಯಕ್ಕೆ ಕೊನೆಯವರೆಗೂ ನಿಂತು ನಾಟ್ಔಟ್ ಆಗಿ ಕೂಡ ಉಳಿದ್ರು. ಆಲ್ಸೋ ಮುಂಬೈ ತಂಡ 20 ಓವರ್ಗಳಲ್ಲಿ 155 ರನ್ ಗಳಿಸಿ 9 ವಿಕೆಟ್ ಕಳೆದುಕೊಂಡು ಸಿಎಸ್ಕೆಗೆ 156 ರನ್ ಟಾರ್ಗೆಟ್ ಕೊಟ್ಟಿತ್ತು. ನಂತರ ಚೇಸ್ ಮಾಡಲು ಬಂದ ಸಿಎಸ್ಕೆ ಅದ್ಭುತವಾಗಿ ಆಡಿದ. ಟಾಪ್ ಆರ್ಡರ್ ನಲ್ಲಿ ಬಂದ ಸಚಿನ್ ರವೀಂದ್ರ ಅವರು ಕೊನೆಯವರೆಗೂ ನಿಂತಿದ್ದಾರೆ. ಆಡಿದಂತ 45 ಬಾಲ್ಗಳಲ್ಲಿ 65 ರನ್ ಕಲಾಯಕ್ಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಇನ್ನು ತ್ರಿಪಾಠಿ ಅವರು ಆಡಿದಂತ 3 ಬಾಲ್ಗಳಲ್ಲಿ 2 ರನ್ ಕಲಾಯಕ್ಕೆ ದೀಪಕ್ ಚಹರ್ ಅವರಿಗೆ ಔಟ್ ಆದ್ರು. ಇನ್ನು ಗಾಯಕ್ವಾಡ್ ಅವರು ಆಡಿದಂತ 26 ಬಾಲ್ಗಳಲ್ಲಿ 53 ರನ್ ಕಲಾಯಕ್ಕೆ ವಿಘ್ನೇಶ್ ಪುತ್ತೂರ್ ಅವರಿಗೆ ಔಟ್ ಆದ್ರು. ಇನ್ನು ಶಿವಮ್ ದುಬೆ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಡಿದಂತ 7 ಬಾಲ್ಗಳಲ್ಲಿ 9 ರನ್ ಕಲಾಯಕ್ಕೆ ವಿಘ್ನೇಶ್ ಪುತ್ತೂರ್ ಅವರಿಗೆ ಔಟ್ ಆದ್ರು. ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ರವೀಂದ್ರ ಜಡೇಜಾ ಅವರು ಚೆನ್ನಾಗಿ ಆಡಿದ್ರು ಅಂತ ಹೇಳ್ತೀನಿ. ಆಡಿದಂತ 18 ಬಾಲ್ಗಳಲ್ಲಿ 17 ರನ್ ಕಲಾಯಕ್ಕೆ ದೀಪಕ್ ಚಹರ್ ಅವರಿಗೆ ಔಟ್ ಆದ್ರು. ಆಲ್ಸೋ ಸಿಎಸ್ಕೆ ಮುಂಬೈ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದೆ. ಸಿಎಸ್ಕೆ ಗೆದ್ದ ನಂತರ ಸಚಿನ್ ರವೀಂದ್ರ ಅವರು ಧೋನಿ ಬಗ್ಗೆ ಈ ರೀತಿ ಹೇಳಿದ್ದಾರೆ ನೋಡಿ. ಮುಂಬೈ ತಂಡವನ್ನು ಸೋಲಿಸಿದ್ದಕ್ಕೆ ನನಗೆ ತುಂಬಾ ಖುಷಿಯಾಗಿದೆ. ಮುಂಬೈ ತಂಡ ಕೂಡ ಕೊನೆಯವರೆಗೂ ಮ್ಯಾಚ್ ನ ತಗೊಂಡು ಬಂದ್ರು. ಮ್ಯಾಚ್ ಕೊನೆ ಓವರ್ ತನಕ ಬಂತು. ಇದು ಅದ್ಭುತ ಪಂದ್ಯವಾಗಿತ್ತು. ಮುಂಬೈ ತಂಡವನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ. ನನ್ನ ಸಂಪೂರ್ಣ ಬ್ಯಾಟಿಂಗ್ ಕ್ರೆಡಿಟ್ ಧೋನಿ ಸರ್ಗೆ ಕೊಡ್ತೀನಿ ಅಂತ ಸಚಿನ್ ರವೀಂದ್ರ ಅವರು ಹೇಳಿದ್ದಾರೆ. ನಂತರ ಮಾತು ಮುಂದುವರಿಸಿದ ಸಚಿನ್ ರವೀಂದ್ರ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ನಾನು ಧೋನಿ ಅವರಿಗೆ ಲಾಸ್ಟ್ ಮೂಮೆಂಟ್ ನಲ್ಲಿ ಸ್ಟ್ರೈಕ್ ಕೊಟ್ಟೆ, ಆದ್ರೆ ಧೋನಿ ಅವರು ಸ್ಟ್ರೈಕ್ ನಲ್ಲಿ ಇದ್ರು. 1 6 ಧೋನಿ ಹೊಡೆದಿದ್ರೆ ಮ್ಯಾಚ್ ಫಿನಿಶ್ ಆಗ್ತಿತ್ತು. ಆದ್ರೆ ಧೋನಿ ಅವರು ಆ ರೀತಿ ಮಾಡ್ಲಿಲ್ಲ. ಅದಕ್ಕೆ ಧೋನಿ ಅವ್ರನ್ನ ಕ್ಯಾಪ್ಟನ್ ಕೂಲ್ ಅನ್ನೋದು ಅಂತ ಸಚಿನ್ ರವೀಂದ್ರ ಅವರು ಹೇಳಿದ್ದಾರೆ. ಸಚಿನ್ ರವೀಂದ್ರ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.